ಅಲ್ಲ ಕುಮಾರಸ್ವಾಮಿ ಅವರು ಸತ್ಯ ಹೇಳೋದಕ್ಕಲ್ಲ. ನಮ್ಮ ಸುದ್ದಿ ಮೂಲಗಳ ರಹಸ್ಯವನ್ನ ಕಾಪಾಡಿಕೊಳ್ಳುವ ಜವಾಬ್ದಾರಿ ಮತ್ತು ಅಧಿಕಾರ ನಮ್ಗೆ ಇರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾವು ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಎದುರಿಗೂ ಅನೇಕ ಸಂದರ್ಭಗಳಲ್ಲಿ ನಿಂತ್ಕೊಂಡು ಹೇಳಿದೀವಿ ಕುಮಾರಸ್ವಾಮಿ ಅವರೇ. ಒಂದು ನಿಮಿಷ ಅಜಿತ್ ಅವರೇ, ನಿಮ್ಮ ಸುದ್ದಿ ಮಾಹಿತಿ ನೀವು ಏನ್ ಕೊಡ್ತೀರಿ, ಆ ಸುದ್ದಿ ಮಾಹಿತಿ ನೀವು ತಗೊಂಡ ಮೇಲೆ ಅದ್ರಲ್ಲಿ ಇರ್ತಕ್ಕಂಥ ಸತ್ಯಗಳು ಏನಿದೆ ಅನ್ನೋದನ್ನ ನೀವು ತಿಳ್ಕೋಬೇಕು. ಮೊದ್ಲು ಯಾವನೋ ಹೇಳ್ತಾನೆ ಹೇಳ್ತಾನೆ ಅಂತ ಹೇಳಿ ನೀವು ಅಪರಾಧಿ ಮಾಡ್ಬಿಟ್ರೆ, ಆರೋಪ ಮಾಡ್ಬಿಟ್ರೆ ಅದಕ್ಕೆಲ್ಲ ನಾವು ತಲೆ ಒಪ್ಕೋಬೇಕಾ? ನಾವು ಖಂಡಿತವಾಗಿಯೂ ಒಪ್ಕೋಬೇಕಾಗಿಲ್ಲ ಸರ್. ಅದಕ್ಕೆ ತಾವು ಬಹಿರಂಗವಾಗಿ ಪ್ರಶ್ನೆ ಮಾಡಿದಿರಿ. ನೀವೇನ್ ಇದನ್ನ ತಿಳಿದು ಬಂದಿದ್ದೀರಾ ನೀವು ಬೃಹಸ್ಪತಿಗಳ? ಖಂಡಿತವಾಗಿಯೂ ಅಲ್ಲ. ನೀವು ಹೇಳಿದ್ದೆಲ್ಲ ಒಪ್ಕೊಳ್ಳೋದಿಕ್ಕೆ ಖಂಡಿತವಾಗಿಯೂ ಅಲ್ಲ. ನಿಮಗೆ ಗಂಡಸ್ತನ ಇದ್ರೆ, ತಾಕತ್ತಿದ್ರೆ ಅವನು ಯಾವನೋ ರಾಜಕಾರಣಿಗಳು ಇವತ್ತಿರೋದು ಹೆಸರು ಹೇಳ್ರಿ. ಕುಮಾರಸ್ವಾಮಿ ಇಷ್ಟೊಂದು ಆಕ್ರೋಶ ಯಾಕೆ ಕುಮಾರಸ್ವಾಮಿ ಅವರೇ? ಗಂಡಸ್ತನದ ಪ್ರಶ್ನೆ ಎಲ್ಲಿಂದ ಬರುತ್ತಿಲ್ಲ? ಹೇಳ್ತೀನಿ ಕೇಳ್ರಿ, ಒಬ್ಬ ಮಾಜಿ ಮುಖ್ಯಮಂತ್ರಿ ಜವಾಬ್ದಾರಿ ಇದೆ. ಖಂಡಿತವಾಗಿಯೂ ಇದೆ. ಕುಮಾರಸ್ವಾಮಿ ಅವರು ಇಷ್ಟ ಗಂಡಸ್ತನದ ಮಾತುಗಳು ಯಾಕೆ ಬರ್ತಾವೆ ಸರ್? ಲಕ್ಷಾಂತರ ಜನ ಟಿವಿ ನೋಡ್ತಿದ್ದಾರೆ ಕುಮಾರಸ್ವಾಮಿ ಅವರೇ. ನೀವು ಆಂಕರ್ಗಳಲ್ಲಿ ಸ್ಟುಡಿಯೋನಲ್ಲಿ ಕ್ಯಾಮೆರಾ ಮುಂದೆ ಕೂತ್ಕೊಂಡ್ಬಿಟ್ಟು ನಿಮ್ಗೆ ಇಷ್ಟ ಬಂದ್ರೆ ತೇಜೋವಧೆ ಮಾಡಬಹುದೇನ್ರಿ? ತೇಜೋವಧೆ ಖಂಡಿತವಾಗಿಯೂ ಆಗ್ತಾ ಇಲ್ಲ. ಈ ಕಾನ್ಸ್ಟಿಟ್ಯೂಷನ್ ಯಾವನ್ ಕೊಟ್ರೆ ನಿಮಗೆ ಪವರ್ನ? ಕುಮಾರಸ್ವಾಮಿ ಅವರು ಯಾಕೆ ಇಷ್ಟೊಂದು ಕೋಪ? ಈಗ ಮಾಜಿ ಮುಖ್ಯಮಂತ್ರಿ ಅಂತ ನೀವೇನ್ ಹೇಳ್ತಾ ಇದ್ದೀರಿ?